ಜಾರ್ಖಂಡ್ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಾಧೀಶರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ: ನ್ಯಾಯಮೂರ್ತಿ ಮಹೇಶ್ ಶರತ್ಚಂದ್ರ ಸೋನಕ್. ಇತ್ತೀಚೆಗೆ NIDMS ಅನ್ನು ಉದ್ಘಾಟಿಸಿದವರು ಯಾರು? ಉತ್ತರ: ಅಮಿತ್ ಶಾ. ಯಾವ ರಾಜ್ಯದಲ್ಲಿ 720 ಮೆಗಾವ್ಯಾಟ್ ಸಾಮರ್ಥ್ಯದ ಕಮಲಾ ಜಲವಿದ್ಯುತ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ? ಉತ್ತರ: ಅರುಣಾಚಲ ಪ್ರದೇಶ. ಪ್ರತಿ ವರ್ಷ ಜನವರಿ 10 ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ: ವಿಶ್ವ ಹಿಂದಿ ದಿನ. ಇತ್ತೀಚೆಗೆ IATA ಸೇರ್ಪಡೆಗೊಂಡ ಭಾರತದ 5ನೇ ವಿಮಾನಯಾನ ಸಂಸ್ಥೆ ಯಾವುದು? ಉತ್ತರ: ಆಕಾಶ ಏರ್. ಪಂಖುಡಿ ಪೋರ್ಟಲ್ ಅನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಉತ್ತರ: ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ ಅಮೆರಿಕದ ನಿಯೋಜಿತ ರಾಯಭಾರಿ ಯಾರು? ಉತ್ತರ: ಸರ್ಜಿಯೋ ಗೋರ್. ವೈಮರ್ ಟ್ರಯಾಂಗಲ್ ಯಾವ ದೇಶಗಳ ರಾಜಕೀಯ ಗುಂಪಾಗಿದೆ? ಉತ್ತರ: ಫ್ರಾನ್ಸ್, ಜರ್ಮನಿ, ಪೋಲೆಂಡ್. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಕೃಷಿಗಾಗಿ ಅಪೋನ ಪೋರ್ಟಲ್ ಪ್ರಾರಂಭಿಸಲು ಗೂಗಲ್ ಕ್ಲೌಡ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ: ಉತ್ತರ ಪ್ರದೇಶ. ಗೋಲ್ಡನ್ ಲಂಗೂರ್ ಭಾರತದ ಯಾವ ಭಾಗದಲ್ಲಿ ಕಂಡುಬರುವ ಸ್ಥಳೀಯ ಪ್ರಾಣಿಯಾಗಿದೆ? ಉತ್ತರ: ಅಸ್ಸಾಂ ಮತ್ತು ಭೂತಾನ್ ಗಡಿ. ಭಾರತದ ಯಾವ ನಗರದಲ್ಲಿ ಮೊಟ್ಟಮೊದಲ ಡೀಪ್ ಟೆಕ್ ಸ್ಟಾರ್ಟ್ಅಪ್ ಪಾಲಿಸಿಯನ್ನು ಬಿಡುಗಡೆ ಮಾಡಲಾಗಿದೆ? ಉತ್ತರ: ಚೆನ್ನೈ. ಭಾರತದ ಸಂಸತ್ತಿನ ಬಜೆಟ್ ಅಧಿವೇಶನ 2026 ಯಾವಾಗ ಪ್ರಾರಂಭವಾಗಲಿದೆ? ಉತ್ತರ: ಜನವರಿ 28. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವೈಪಾರ್ ಬಿಸಿನೆಸ್ ಲೋನ್ ಅನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ಉತ್ತರ: ಆಕ್ಸಿಸ್ ಫೈನಾನ್ಸ್. ನ್ಯೂ ಗ್ಲೆನ್ ರಾಕೆಟ್ ಅನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಉಡಾವಣೆ ಮಾಡಲು ಸಜ್ಜಾಗಿದೆ? ಉತ್ತರ: ಬ್ಲೂ ಒರಿಜಿನ್. ಇತ್ತೀಚೆಗೆ ನಿಧನರಾದ ಪ್ರಸಿದ್ಧ ಭಾವಗಾಯಕ ಪಿ. ಜಯಚಂದ್ರನ್ ಅವರು ಯಾವ ಭಾಷೆಯವರಾಗಿದ್ದರು? ಉತ್ತರ: ಮಲಯಾಳಂ ತಮಿಳು. ಇತ್ತೀಚೆಗೆ ಯಾವ ರಾಜ್ಯದ ಟೆಂಟ್ ಸಿಟಿ ಪರಿಸರ ನಿಯಮಗಳನ್ನು ಉಲ್ಲಂಘಿಸಿದೆ ಎಂದು NGT ತಿಳಿಸಿದೆ? ಉತ್ತರ: ವಾರಣಾಸಿ, UP. UPSC ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳಿಗೆ ಯಾವ ಹೊಸ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಿದೆ? ಉತ್ತರ: ಫೇಸ್ ಅಥೆಂಟಿಕೇಷನ್. ಭಾರತ ಮತ್ತು ಜರ್ಮನಿ ನಡುವಿನ ಜಂಟಿ ಹೇಳಿಕೆಗಾಗಿ ಭಾರತಕ್ಕೆ ಭೇಟಿ ನೀಡಿದ ಜರ್ಮನಿಯ ಚಾನ್ಸಲರ್ ಯಾರು? ಉತ್ತರ: ಫ್ರೆಡರಿಕ್ ಮೆರ್ಜ್. ವಿಶ್ವ ಹಿಂದಿ ದಿನವನ್ನು ಮೊದಲ ಬಾರಿಗೆ ಯಾವಾಗ ಆಚರಿಸಲಾಯಿತು? ಉತ್ತರ: 2006. ನೀಲಗಿರಿ ತಹರ್ ಸಂರಕ್ಷಣೆಗಾಗಿ ಸುದ್ದಿಯಲ್ಲಿದ್ದ ಇರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಉತ್ತರ: ಕೇರಳ.